ಕೊಡು. ಏನು ಕೊತ್ತಂಬರಿ ಬಂದಿದೆ ನೋಡಿ ನಮ್ಮ ಗಾರ್ಡನಲ್ಲಿ. ಹಾಗೆ ಆ ಬಿಲ್ ತೋರಿಸಿದ್ರೆ ಏನೋ ಒಂದು ಗಿಫ್ಟ್ ಸಿಗುತ್ತೆ ಎಂಟ್ರೆನ್ಸ್ ಅಲ್ಲಿ. ನೋಡೋಣ ಏನು ಗಿಫ್ಟ್ ಸಿಗುತ್ತೆ ಅಂತ. ನನ್ನ ಫೇವರೇಟ್ ಅದಾವಾಗ ಚಿಕ್ಕ ವಯಸ್ಸಲ್ಲಿ ಯಾವ ರೋಡ್ ಇದು? ಅರಸು ರೋಡ್ ಪಕ್ಕದ ರೋಡ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಇವತ್ತೇನಿಲ್ಲ, ಜಸ್ಟ್ ರ್ಯಾಂಡಮ್ ಡೇ. ನಿಜ ಸೀರಿಯಸ್ಲಿ 2 ಡೇಸಿಂದ ನಿದ್ದೆ ಇರಲಿಲ್ಲ. ಆ್ಯಂಡ್ ಬರೋವಾಗಂತೂ ಹೆವಿ ರಿಸ್ಕ್ ಆಯಿತು. ಪಾಪ ನಿಖಿಲವ್ರಿಗೂ ತುಂಬ ನಿದ್ದೆ ಬರ್ತಿತ್ತು. ಅವರೊಬ್ಬರೇ ಡ್ರೈವ್ ಮಾಡಬೇಕಿತ್ತು. ನಾವು ಅಲ್ಲಿಂದ ಎಷ್ಟು ಗಂಟೆ, ಒಂದು 10-11 ಗಂಟೆಗೆ ಹೊರಟಿದ್ಗೆ. ಬೆಳಗಿನ ಜಾವ 6-6:30 ರೀಚ್ ಆಗಿದ್ವಿ. ಕಂಟಿನ್ಯೂಸ್ ಆಗಿ ಪಾಪ ಡ್ರೈವ್ ಮಾಡಿದರು, ನಿಧಾನಕ್ಕೆ ಬಂದರು. ಅವ್ರಿಗೂ ನಿದ್ದೆ ಬರ್ತಾಯಿತ್ತು. ಮಿಡಲಲ್ಲಿ 1 hour ಏನೋ ಮಲಗಿದ್ರು ಸೈಡ್ ಹಾಕ್ಬಿಟ್ಟು. ನಾವು ಬಂದು ರೆಸ್ಟ್ ಮಾಡಿ, ಇನ್ನೊಂದು ಸ್ವಲ್ಪ ದಿನ ಬೇಕು ರೆಸ್ಟ್ ಮಾಡೋಕ್ಕೆ. ಇನ್ನೊಂದು 2-3 ಡೇಸ್ ಬೇಕು ರಿಕವರ್ ಆಗೋಕ್ಕೆ. ಬಾಡಿ ಫುಲ್ಲು ಪೇಯ್ನ್ ಇದೆ. ನಿಶಾ ಕಾಲೇಜಿಗೆ ಹೋಗಿದ್ದಾಳೆ. ಇವತ್ತು ಸುಮ್ಮನೆ ಹಂಗೆ ರ್ಯಾಂಡಮ್ ಡೇ ಮಾಡ್ತಾಯಿದ್ದೀವಿ. ಇನ್ನು ಚಂಪು ಬರ್ಡೇ 2-3 ದಿವಸದಲ್ಲಿ, ಈ ಸ್ಯಾಟರ್ಡೆ ಆ್ಯಕ್ಚುಲಿ Jan 25th. ಏನಾದರೂ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ನಮ್ಮ ಮನೆ ಗಾರ್ಡನ್ ಪರಿಸ್ಥಿತಿ ಏನಾಗಿದೆ ನೋಡೋಣ ಅಂತ ಬಂದೆ. ಈ ರೋಸು ಬರ್ತಾ ಉಂಟು, ಬಟ್ ಒಣಗ್ತಾ ಇದೆ. ಸೊ ಇದನ್ನು ಕಿತ್ಬಿಡೋಣ. ಈಗ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ರೆಡ್ ರೋಸ್ ಚಿಗುರ್ತಾ ಇದೆ, ಇವಾಗ ಚಿಗುರ್ತಾ ಇದೆ. ಆ್ಯಂಡ್ ಎಲ್ಲ ಉಂಟು, ಸಾಕ್ಬಿಟ್ಟಿದ್ದಾರೆ ಎಲ್ಲ ನೀಟಾಗಿ. ಇನ್ನೂ ಇದು ಮಾಡಬೇಕು. ಕೊತ್ತಂಬರಿ ಬಂದಿದೆ ನೋಡಿ ನಮ್ಮ ಗಾರ್ಡನಲ್ಲಿ. ಹಸಿಮೆಣ್ಸಿನ್ಕಾಯಿಯೂ ಇಲ್ಲೇ ಬೆಳಿತೀವಿ, ಕೊತ್ತಂಬರಿನೂ ಇಲ್ಲೇ ಬೆಳಿತೀವಿ, ಹೂವನೂ ಇಲ್ಲೇ ಬೆಳಿತೀವಿ, ಮೆಂತ್ಯನೂ ಇಲ್ಲೇ ಬೆಳಿತೀವಿ. ಇದ್ರ ತುಂಬ ಇತ್ತು ಮೆಂತ್ಯ. ಏನಾದ್ರು ಸ್ವಾತಿ ಕಿತ್ಲ ಏನೋ ಗೊತ್ತಿಲ್ಲ, ಇದ್ರ ತುಂಬ ಇತ್ತು ಮೆಂತ್ಯ ಸೊಪ್ಪು. ಆ್ಯಂಡ್ ಇಲ್ಲೂ ಇದೆ, ಬನ್ನಿ ತೋರಿಸ್ತೀನಿ ಮೆಂತ್ಯ. ಇಲ್ಲಿ ನೋಡಿ, ಫುಲ್ಲು ಮೆಂತ್ಯ ಹಾಕಿದ್ದೀವಿ. ಆ್ಯಂಡ್ ಇಲ್ಲೊಂದು ಕರಿಬೇವಿನ ಗಿಡ ಇದೆ ಅಲ್ಲಿ. ಸೊ ನಿಂಬೆಹಣ್ಣು ನೋಡಿ ಇಷ್ಟು ದಪ್ಪ ಇದೆ. ವಾವ್, ಸೊ ಎಷ್ಟಿದೆ ನಿಂಬೆಹಣ್ಣು. ಸೊ ಇವಾಗ ಆಚೆ ಹೋಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ನಾನು ತಂದಿದ್ದಂಥ ಲಗೇಜ್ ಅದು ಇದು ಎಲ್ಲ ಸ್ವಲ್ಪ ಸೆಟಲ್ ಮಾಡ್ತಾ ಇದೆ ಅದಾದ ಜಾಗಕ್ಕೆ. ಮತ್ತು ಹೋಗಿಬೇಕಾಗಿರೋ ಬಟ್ಟೆಗಳನ್ನೆಲ್ಲ ಮಷಿನ್ಗೆ ಹಾಕ್ಬೇಕು ಸ್ವಲ್ಪ, ಅಷ್ಟೇ ಇವಾಗಿನ ಅಪ್ಡೇಟ್. ಹೆಂಗಿದ್ದೀರಾ ಈಗ? ಮಂಗ್ಲಮ್ಮ ಏನು ವಾಯ್ಸ್ ಜೋರಾಗಿ ಬರ್ತೈತಿ ಇವತ್ತು? ಹಾಂ, ಸ್ಟ್ರಾಂಗ್ ಆಗಿದ್ದೀರಾ? ಏನು ಸಮಾಚಾರ? 1 ವಾರ ಹೆಂಗಿತ್ತು? ಪರವಾಗಿಲ್ಲ. ವಾಯ್ಸೇ ಬರ್ತಾಯಿಲ್ಲ ನನಗೆ. ಯಾಕೆ ಮಂಗ್ಲಮ್ಮ, ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊಂಡಿಲ್ವಾ ನೀವು? ಹಾಂ, 1 ಲೋಟ ಕಾಫಿ ಕೊಟ್ಟಿದ್ದಾಳೆ ಕೇಳು. ಕೊಟ್ಟಿದ್ರಾ? ಹೋಗ್ಲಿ ಬಿಡಜ್ಜಿ, ಸ್ವಾತಿ ಇದ್ಲಲ್ಲ. ಅಲ್ಲ, ಸ್ವಾತಿ ಇಲ್ದೆ ಹೋಗಿದ್ರೆ. ಚಂಪು ಮಲಗಿದ್ದಾನೆ. ಚಂಪು, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ಅಡ್ವಾನ್ಸ್. ಶಿಂಗೆ ಅವ್ರ ಫ್ರೆಂಡ್ಸ್ ಒಂದು ಫ್ರೇಮ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಆಯಿತು. ಆ್ಯಂಡ್ ನಾನು ಪ್ರತಿದಿನ ಒಂದು ಸೆರೆಮನಿ ಹಚ್ತೀನಿ. ಇದನ್ನು ತುಂಬ ವ್ಲಾಗ್ಸಲ್ಲೂ ಕೂಡ ಹೇಳಿದ್ದೀನಿ. ಡಾರ್ಕ್ ಸ್ಪಾಟ್ಸ್ ಆಗೋವಂಥದ್ದು ಕಾಮನ್ ಪ್ರಾಬ್ಲಮ್ ಎಲ್ಲರಿಗೂ. ಸೊ ಅದು ಸನ್ ಎಕ್ಸ್ಪೋಜರಿಂದ ಆಗುತ್ತೆ, ಇಲ್ಲಾಂತಂದರೆ ಆ್ಯಕ್ನಿ ಸ್ಕಾರ್ಸ್, ಉಳಿದಿರೋ ಮಾರ್ಕ್ಸಿಂದ ಆಗುತ್ತೆ. ಸೊ ನನಗೂ ಅಲ್ಲಿ ಇಲ್ಲಿ ಒಂದೊಂದಿದೆ. ಸೊ ಯೂಸ್ ಮಾಡ್ತಾಯಿದ್ದೀನಿ ನಾನು, ಕ್ಲಿಯರ್ ಆಗ್ತಾಯಿದೆ. ಸೊ ಅದನ್ನು ಟ್ರೀಟ್ ಮಾಡೋಕ್ಕೆ ಒಂದು ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಅದು ನಮ್ಮ ನ್ಯಾಚುರಲ್ ಗ್ಲೋನ ಬೂಸ್ಟ್ ಮಾಡಬೇಕು ಅಂತ ಪ್ರಾಡಕ್ಟ್ ನನ್ನ ಹತ್ರ ಇದೆ. ದಟ್ ಈಸ್ ಹಿಮಾಲಯಾಸ್ ಡಾರ್ಕ್ ಸ್ಪಾಟ್ಸ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ಮು. ಸೊ ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಯೂಸ್ ಮಾಡಬೇಕು. ಇವಾಗ ಹಚ್ಚಿದ್ದೀನಿ, ಇದನ್ನು ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇಂಟ್ರೊಡ್ಯೂಸಿಂಗ್ ಹಿಮಾಲಯಾಸ್ ಡಾರ್ಕ್ ಸ್ಪಾಟ್ಸ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸರಮ್. ಇದರಲ್ಲಿ 100% ಆರ್ಗ್ಯಾನಿಕ್ಲಿ ಸೋರ್ಸ್ಡ್ ಟರ್ಮರಿಕ್, ಹಾಗೆ 10% ಗ್ಲೈಕಾಲಿಕ್ ಆಸಿಡ್, 2% ನಿಯಾಸನ್ ಮಾಡಿದೆ. ದಿಸ್ ಇಸ್ ಮೈ ಸ್ಕಿನ್ಸ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಟು ರಿಮೂವ್ ನ್ಯಾಚುರಲಿ ಡಾರ್ಕ್ ಸ್ಪಾಟ್ ವಿತ್ ಹಿಮಾಲಯಾಸ್ ವಾರಸ ಟರ್ಮರಿಕ್. ಇದರ ಲೈಟ್ ವೆಯ್ಟ್ ಟೆಕ್ಸ್ಚರ್ ನನ್ನ ಸ್ಕಿನ್ನಿಗೆ ಬೇಗನೆ ಕ್ವಿಕ್ಕಾಗಿ
ಅಬ್ಸರ್ವ್ ಆಗ್ತದೆ. ಇದನ್ನು 2 to 3 ಡ್ರಾಪ್ಸನ್ನು ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇದರಲ್ಲಿ 100x ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಇದೆ ಟು ರೆಡ್ಯೂಸ್ ಡಲ್ನೆಸ್ ಆ್ಯಂಡ್ ಬೂಸ್ಟ್ ಸ್ಕಿನ್ ರೇಡಿಯನ್ಸ್. ಇದನ್ನು ಸ್ವಾರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಟ್ಸಿಂದ ಮಾಡಿರ್ತಾರೆ ಟು ರಿಟೈನ್ ಟರ್ಮರಿಕ್ ಆಕ್ಟಿವ್ಸ್ ಟು ಇಟ್ಸ್ ಫುಲ್ ಪೊಟೆನ್ಷಿಯಲ್. ಈ ಸರನ್ನ ತಪ್ಪದೆ ನೀವು ಕೂಡ ಬಳಸಿ. ಇದು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಸ್ ಆ್ಯಪ್ ಹಾಗೂ ವೆಬ್ಸೈಟಲ್ಲಿ ಲಭ್ಯವಿರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ 30% ಡಿಸ್ಕೌಂಟ್ ಸಿಗುತ್ತೆ. ಇವತ್ತೇ ಹೋಗಿ ಈ ಪ್ರಾಡಕ್ಟ್ನ ನೀವೇನಾದರೂ ಚೆಕ್ ಮಾಡಿದ್ರೆ. ಸೊ ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಬೇಗ ಹೋಗಿ ಚೆಕ್ ಮಾಡಿ, ಶಾಪ್ ಮಾಡಿ. ಆಚೆ ಬಂದ್ವಿ. ಯಾಕೋ ನನಗೆ ಫಿಲಮ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಸುಮ್ಮನೆ ಹಂಗೆ ಓಡಾಡ್ತಾ ಇದ್ದೀವಿ. ನಂಗೆ ಈ ಬೆರಳು ಯಾಕೋ ನೋವು ಬಂದ್ಬಿಟ್ಟೈತಿದ್ದು, ಹಿಂಗೆ ಬೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪಾರ್ಕಿಂಗ್ ಇಲ್ಲ, ಖಾಲಿನಾ? ಸೊ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಎಳ್ಳೀರು ಕುಡಿದು ಎಷ್ಟು ದಿನ ಆಗಿತ್ತು ಗೊತ್ತಾ ಗೈಸ್, ಹಾಗಾಗಿ ಎಳ್ಳೀರು ತಗೋತಾ ಇದ್ದೀವಿ. ನನಗೆ ಪಿಜ್ಜಾ ಮಾಡ್ಕೊಡ್ತಾರಂತೆ, ಹಾಗಾಗಿ ಇದು ಕಟ್ಟರ್ ಇರ್ಬೇಕಲ್ವಾ ಮನೇಲಿ? ಇತ್ತು. ಏನೋ ಏನೇನು ಬಂದ್ಬಿಡ್ತಪ್ಪ ಟೆಕ್ನಾಲಜಿ. ಇದೇನಿದು? ಕಿಚನ್ ಯುಟಿಲಿಟೀಸ್ನ ತಗೊಳ್ತಾ ಇದ್ದೀವಿ. ಅದೆಲ್ಲ ಆಲ್ಮೋಸ್ಟ್ ಇದೆ. ಓ ಸಾರಿ, ನಾನು ಇದು ಒಂದು ಸಿಪ್ಪರ್ದು ಇದು ತಗೊಂಡಿದ್ದೀನಿ, ಯಾಕಂದ್ರೆ ನಿಶಂಗ್ ಜ್ಯೂಸ್ ಗೀಸ್ ಮಾಡ್ಕೊಡಕ್ ಬೇಕು ಅಂದ್ಬಿಟ್ಟು. ತಗೊಳ್ಳಿ, ಇದೆ ಅದು. ಎಲ್ಲ ಆಂಟಿ ಎತ್ತಿಟ್ಟಿರ್ತಾರೆ, ನೀವು ನೋಡ್ಬೇಕು ನೀಟಾಗಿ. ಸೊ ಇನ್ನೇನೇನು ಬೇಕಾಗ್ಬೋದು ನೋಡ್ಕೊಂಡು ತಗೊಳ್ತಾ ಇದ್ದೀನಿ ಗೈಸ್. Buddy. ಅಲ್ಲ ನಾನು ಮಾಡಿದ್ರೆ ಅವಳು ಹಂಗೆ ಮಾಡ್ತಾಳೆ. ಏನು ಅಲ್ಲ, ಆಜಾ ಆಜಾ ಆಜಾ. ಇದು ಒಂದು ಮಿಷನ್ಗೆ ಜಸ್ಟ್ ಪಲ್ಯ ಆ ಥರ ಕೊಡೋಕೆ ಒಂದು ಬಾಕ್ಸ್ ಬೇಕಿತ್ತು. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಕಲರ್ ಚೆನ್ನಾಗಿದೆ, ಇದು ತೊಗೋತಾ ಇದ್ದೀನಿ. ಆ್ಯಂಡ್ ನನಗೆ ಕ್ಲಿಪ್ಸ್ ಮತ್ತು ನಂದು ಕ್ರೀಮ್ಸೆಲ್ಲ ಇಡೋಕ್ಕೊಂದು ಬಾಕ್ಸ್, ಸ್ಟೋರೇಜ್ ಥರ ಬಾಕ್ಸ್ ಬೇಕಿತ್ತು. ಸೊ ಅದನ್ನು ನೋಡ್ತಾ ಇದ್ದೀನಿ ನಾನು. ಇದೊಂಥರ ಚೆನ್ನಾಗಿದೆ. ಐ ಆಮ್ ಬ್ಯಾಕ್ ಇನ್ ದಿ ಸ್ಟೋರ್. ಸೊ ಲಾಸ್ಟ್ ಟೈಮು ಒಂದು ಚಪ್ಪಲ್ ತೊಗೊಂಡಿದ್ವಿ ಬರ್ಕಿನ್ ಸ್ಟಾಕ್ದು. ಇವಾಗ ಈ ಥರದ್ದು ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನನಗೊಂದು ನಿಶಂಗೊಂದು, ಬಟ್ ನಿಶಂಗೆ ಗೊತ್ತಿಲ್ಲ, ಸರ್ಪ್ರೈಸ್ ಇದು. ಸೊ ಇದು ನನಗೆ, ಇದು ನಿಶಂಗೆ, ಯಾಕಂದರೆ ಇದರಲ್ಲಿ ಸೈಜ್ ಇಲ್ಲ. ಆ್ಯಂಡ್ ಆಲ್ಸೋ ಅವಳು ಒಂದೇ ಥರ ಬೇಡ ಅಂತ ಹೇಳಿದ್ಲು. ಒಂದೇ ಥರ ತೊಗೊಂಡ್ರೆ ಇಬ್ರದ್ದು ಒಂದೇ ಥರ ಅನಿಸುತ್ತೆ ಅಂತ. ಆ್ಯಂಡ್ ಆಲ್ಸೋ ಅವಳು ಒಂದು ಸೈಜ್ ದೊಡ್ಡದು, 36 ಅವಳು 37. ಸೊ 36ಅಲ್ಲಿ ಆಪ್ಷನ್ಸ್ ಇದೆ, 37ಅಲ್ಲಿ ಅಷ್ಟು ಆಪ್ಷನ್ಸ್ ಇಲ್ಲ. 37ಅಲ್ಲಿ ಇದೊಂದೇ ಆಪ್ಷನ್ ಇರೋದು. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ದುಡ್ಡಿಂದ ಇದು. ಸೊ ನೋಡೋಣ ಅವಳಿಗೆ ಇಷ್ಟ ಆಗುತ್ತೆ ಏನು ಅಂತ. ರೆಡಿ. ಸೊ ಸಿಕ್ಕಿದೆ. ಹಾಗೆ ಆ ಬಿಲ್ ತೋರಿಸಿದ್ರೆ ಏನೋ ಒಂದು ಗಿಫ್ಟ್ ಸಿಗುತ್ತೆ ಅಂತ ಎಂಟ್ರೆನ್ಸಲ್ಲಿ. ನೋಡೋಣ ಏನು ಗಿಫ್ಟ್ ಸಿಗುತ್ತೆ ಅಂತ. ಸೊ ಇವಾಗ ವೆಸ್ಟ್ ಸೈಡ್ಗೆ ಹೋಗ್ತಾ ಇದ್ದೀವಿ. ಏನಾದರೂ ಆಫರ್ ಇದ್ದರೆ ಸ್ವಲ್ಪ ತೊಗೊಳ್ಳೋಣ ಅಂದ್ಬಿಟ್ಟು. ಹೇಗೆ ಅನಿಸ್ತಾ ಇದೆ? ಇವ್ರಿಗೊಂದು ಜೊತೆ ತೊಗೊಳ್ಳಿ ಅಂದರೆ ಅಲ್ಲಿ ಯಾವುದೋ ಆಪ್ಷನ್ ಇರಲಿಲ್ಲ ಆ್ಯಕ್ಚುಲಿ, ಹುಡುಗಿರಿಗೆ ಜಾಸ್ತಿ ಇತ್ತು. ಸೊ ನೋಡೋಣ, ನೆಕ್ಸ್ಟ್ ಇವ್ರಿಗೊಂದು ತೊಗೊಳ್ಬೇಕು. ಇದೇ ಗಿಫ್ಟು. ಇದರಲ್ಲಿ ಏನಿದೆ ಅಂದರೆ ಇವರು ಅದನ್ನು ಹಾಳು ಮಾಡಿದರು, ಅದೇ ಸಿಕ್ತು ನನಗೆ ಆಸ್ ಎ ಗಿಫ್ಟಾಗಿ. ಮತ್ತು ಏನಂತ ಅಂದರೆ ಅದು ಚಾಪರ್, ಮಿನಿ ಚಾಪರ್ ಬರುತ್ತಲ್ಲ, ಅದು ಇದು ಅದು ಕಟ್ ಆಗಿಬಿಟ್ಟಿತ್ತು. ಸೊ ಅದನ್ನೇ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಕೆಟಲ್ ಬರ್ತಿತ್ತು. ಹಾಂ, ಒಂದು 3-4 thousand ಆಗಿದ್ರೆ.
ಇವಾಗ ನಿಶನ್ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಹೋಗ್ತಾ ಇದೀವಿ ಮನೆಗೆ. ಲೆಟ್ಸ್ ಸಿ ಗೈಸ್. ಇದು ನಂದ, ಇದು ಅವಳದು. ಸೊ ಇದು ನನಗೆ ಬಾವಿ ಗದ್ದೆ ಮನೆ ಹತ್ರ ಸಿಕ್ಕಿದ್ದು ನವಿಲು ಗರಿ. ಅಲ್ಲ ನವಿಲು ಓಡಾಡುತ್ತಾ, ಹಿಡ್ಕೊಂಬಂದಿದ್ದೆ ನಾನು ಅಲ್ಲಿಂದ. ಇದೆಲ್ಲ ತೆಗೆದು ನೀಟಾಗಿ ಇಡಬೇಕು. ಒಂದು ಡಸ್ಟ್ಬಿನ್ ಒಳಗಡೆ ಹಾಕಿ. ಬೇಡ ಬಿಡು, ಗಲೀಜಾಗಿದೆ. ಕೊಡಿ, ನನ್ನ ಕೊಡಿ, ನೀವು ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ. ಅದಕ್ಕೆ ಮಾಡಿದೆ ಕಣ. ಗಿಫ್ಟ್ ಫಾರ್ ಯು. ಖುಷಿ ಆಗಬೇಡ, ನನಗೆ ತಗೊಂಡಿಲ್ಲ. 36 ನನಗೆ. ಅದು ಕ್ವೀನ್ ತರ 36. ಯಾಕೆ ನಂದು ಕತ್ತಿದ್ಲು. ನಾನು ಬಾಟಲ್ ತೆಗಿದ್ರೆ ಚೆನ್ನಾಯ್ತಾ? ಅದಕ್ಕೆ ಬರ್ತದೆ ನೋಡು. ನಿಂಗೆ ಬೇಕಾಗಿರೋದೆ ಅದು. ಮತ್ತೆ ಬ್ಯಾಗ್ ಪೌಚ್ ಕ್ವಾಲಿಟಿ. ಇದು ಮುರಿದಾಕಿದ್ರಲ್ಲ, ಅದಕ್ಕೆ ತಗೊಂಡು ಈರುಳ್ಳಿ ಕಟ್ ಮಾಡೋದು. ಮುರಿದೈತೆ ಅದು. ಮುರಿದಾಕಿದ್ರಲ್ಲ ಯಾರು? ಪ್ರೀತಿಯ ಮೊಮ್ಮಗ. ಅಯ್ಯೋ, ಮೇಕೋದ ಸುಬ್ಲಕ್ಷ್ಮಣಿ ಹೋದಾಗ ಕೆಳಗಿಲ್ದಿಲ್ಲ ನೋಡಪ್ಪ. ನಾನು ಚಂದಾಗಿ ಇವನಿ ಮಂಡಿಗಳು ಓಸಿ ಆಯ್ತಲ್ಲ ಕಣ್ಮಗ ನಿನ್ನೆಯಿಂದ. ಅವಳಿಗೆ ಸಿಗ್ಲಿಲ್ಲ ಅದು 35. ಅದು ಟೈಟ್ ಮಾಡಿಕೊಟ್ರೆ ಅವಳಿಗೆ. ಕೊಡು. ನನಗೊಬ್ಳಿಗೆ ತಗೊಂಡ್ಬಿಡ್ತೀನ ನಾನು. ನನ್ಗೆ ಗೊತ್ತಿತ್ತು ಅವತ್ತೇ. ಒಂದೇ ತರ ಯಾಕೆ ತಗೊಂಡೆ? ಬೇರೆ ಯಾವ್ದು ಇರ್ಲಿಲ್ಲ. ಒಂದೇ ತರ ಇಲ್ಲ. ಎಕ್ಸ್ಚೇಂಜ್ ಇದೆಯಂತೆ. ಬೇಡ, ಈಗ ಬೇರೆ ಬೇರೆ ತಗೊಂಡ್ರೆ ಸೈಜ್ ಇರ್ಲಿಲ್ಲ ನಿಂದು. 36 ಆಯ್ತು ಅದು. ಹೌದಾ? ಅಂದ್ರೆ ಇದ್ರಲ್ಲಿ ಯಾವ್ದು ಆಪ್ಷನ್ ಇರ್ಲಿಲ್ಲ. ಅದು ಒಂದೇ ಕಲರ್ ಇದ್ದಿದ್ದು 37. ಬಿಡು, ಇಟ್ಕೋ. ಬೇರೆ ಇನ್ನೊಂದ್ಸರಿ ತಗೊಂಡ್ರಾಯ್ತು. ಇನ್ನೂ ಎಷ್ಟು ತಗೊಂಡರು? ಔಸ್ ಮಾಡ್ಬಿಟ್ಟು ಬಂದವಳೆ. ಬೇರೆ ಹಾಸಿಗೆ ಮೇಲೆ ಎಲ್ಲ ಬೇರೆದಾದ್ರೆ ನಾನು ಅವಳ ತಕೋಬೋದು, ಅವಳು ನನ್ನ ತಕೋಬೋದು. ಒಂದೇ ಆದ್ರೆ ಒಂದೇ ಅಲ್ಲ ಆಯ್ತು. ಇದು ಅಷ್ಟು ಗೊತ್ತಾಗಲ್ಲ. ಇದು ಸಿಲ್ವರು, ಅದು ಗೋಲ್ಡ್. ಅವಳದು ಒಂದು ಸೈಜ್ ಚಿಕ್ಕ ದೊಡ್ಡದು. ಅದರಲ್ಲಿ ಯಾವುದು ಕಲರ್ ಅವೈಲೇಬಲ್ ಇರಲಿಲ್ಲ. ಇದರಲ್ಲಿ ಒಂದೆರಡು ಕಲರ್ ಇತ್ತು ಅಷ್ಟೇ. ಅಡುಗೆ ಮನೆಗೆ ಬಂದರೆ ಗಲೀಜು ನೀವು ಮಾಡ್ತೀರಾ? ಗಲೀಜ್ ಮಾಡ್ತೀರಾ ನೀವು? ಯಾಕೆ ಗಲೀಜ್ ಮಾಡ್ತೀರಾ? ನಿಖಿಲ್ ರವೀಂದ್ರ ಅವರೇ ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಕಬಾಬ್ ಮಾಡ್ತಾ ಇದ್ದೀರಾ. ಹಾಗೆ ಯಾವ ಮೂವಿಗೆ ಹೋಗ್ತಾ ಇರೋದು ನಾವು? ಕನ್ನಡ ಶರಣ್ ಮೂವಿಗೆ. ಇದು ಚುಮ್ ಅಂತಾರೇನೋ. ಭಯ, ನನ್ ಬರಲ್ಲ ಅಂದ್ರೆ ಹಿಂದಿ. ಸರಿ ಮಾಡಿಲ್ಲ, ಭಯ. ರಾತ್ರಿ 10 ಗಂಟೆ ಶೋ ಕರ್ಕೊಂಡು ಹೋಗ್ತಾರೆ. ಯಾವ್ದೋ ಒಂದು ರೀಲ್ ನೋಡಿದ್ದೆ ನಾನು. ರಾತ್ರಿ ಅಂತೂ ಹೋಗ್ಬೇಡಿ ಅದಕ್ಕೆ ಅಂತ ಅಂದ್ಬಿಟ್ಟು. ಸೊ ಮೂವಿಗೆ ಹೋಗ್ಬೇಕು ಅಂತ ಇವಾಗ ಮನೆಗೆ ಬಂದು ಮತ್ತೆ ಡಿಸೈಡ್ ಮಾಡ್ಕೊಂಡು ಇವಾಗ ಮೂವಿಗೆ ಹೋಗ್ತಾ ಇದೀವಿ.
ಫೈನಲಿ 10 ಗಂಟೆ ಶೋ. ಸೊ ಇವತ್ತು ಗುರುವಾರ ನಾನು ನಾನ್ ವೆಜ್ ತಿನ್ನಲ್ಲ. ಅಲ್ಲಿಂದ ಬಂದ ಮೇಲೆ ಹೆಂಗೋ ಶುಕ್ರವಾರಕ್ಕಾಗಿರುತ್ತೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗಲೇ ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ. ಅನ್ನ ಸಾಂಬಾರೆಲ್ಲ ಇದೆ. ಇದೆ ಶುಗರ್. ಓಕೆ, ಶುಗರ್ ಅಲ್ಲ, ಅದು ಸಾಲ್ಟ್. ಹೊಟ್ಟೆ ಹಸಿವಿಗೆ ತಾಳಲಾರದೆ ಹೋಗ್ತಾ ಒಂದವೆ. ಚಿಕ್ಕ ವಯಸ್ಸಲ್ಲಿ ಯಾವ ರೋಡ್ ಇದು? ಅರಸು ರೋಡ್ ಪಕ್ಕದ ರೋಡು. ಪಕ್ಕದ ರೋಡ್. ಇವಳು ಎಂತ ಏನು ಡೆಡಿಕೇಟೆಡ್ ಗರ್ಲ್ ಅಂದರೆ ಮೂವಿ ನಡೀತಾ ಇದ್ರು ವಾಯ್ಸ್ ಕೊಡ್ತಾಳೆ, ಅದು ಈ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ. ಹೇಳಿ. ಆಯ್ತು, ಮಲ್ಗೋಳೆ ಗೈಸ್, ಹುಷಾರಾಗಿದ್ದಾರೆ. ಹೇಗಿತ್ತು ಮೂವಿ? ಏನು ನೋಡಿಲ್ಲ, ಅಷ್ಟೇ. 3 ಅವರಲ್ಲಿ 1/4 ಗಂಟೆ ನೋಡೋಳೆ. ಹೇಳ್ದೆ ಅಲ್ವಾ ಅವನಿಗೆ, ನಂಗೆ ನಿದ್ದೆ ಬರ್ತದೆ, ನಾನು ಬರಲ್ಲ ಅಂತ. ಗಾಡಿ ಒಳಗೆ ಹಾಕಿ ಚಾರ್ಜನ್ನು ಹಾಕುತ್ತಾರೆ. ಸೊ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಕರ್ನಾಟಕ ನಿಖಿಲೇಶ ವ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೆ ಮಗನಗೌಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬೈ ಬಾಯ್. 1 ಗಂಟೆ ಆಗಿದೆ, ನಿದ್ದೆ ಮಾಡಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.